ಹಾಯ್ ನಮಸ್ತೆ. ಲಿಪೋಮಾ, ಗಂಟು ಅಥವಾ ಗಡ್ಡೆ ಅಂತ ಹೇಳ್ತೀವಿ. ಸೊ ಬಾಡಿಯಲ್ಲಿ ಎಲ್ಲಾದರೂ ಈ ಥರ ನಿಮಗೆ ಕಾಣಿಸ್ತಾ ಇದ್ರೆ ಗಡ್ಡೆ ಆಗಿದೆ, ಗಂಟಾಗಿದೆ ಅಥವಾ ಲಿಪೋಮಾ ಅಂತ ಹೇಳ್ತೀವಿ. ಸೊ ಆ ಥರ ಇದ್ದಾಗ ಕಲರ್ ಥೆರಪಿ ಮೂಲಕ ಇದನ್ನು ನಾವು ರಿಸಾಲ್ವ್ ಮಾಡ್ಕೋಬಹುದು. ಸೊ ನಾ ಕಲರ್ ಥೆರಪಿಯಲ್ಲಿ 2 ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಇಸ್ ದಿ ಡಾರ್ಕ್ ಬ್ಲೂ ಕಲರ್. ಅಲ್ಲಿ ಮೂಮೆಂಟಮನ್ನು ಕ್ರಿಯೇಟ್ ಮಾಡಲಿಕ್ಕೆ, ಆ ಗಡ್ಡೆಯನ್ನು ಕರಗಿಸ್ಲಿಕ್ಕೆ ನಾ ಡಾರ್ಕ್ ಬ್ಲೂ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಒನ್ ಇಸ್ ದಿ ಆರೆಂಜ್ ಕಲರ್. ಆರೆಂಜ್ ಕಲರ್ ಏನಾಗುತ್ತೆ ಅಂದ್ರೆ ಅಲ್ಲಿರುವ ಸ್ಟಾಗ್ನೇಷನನ್ನು ರಿಮೂವ್ ಮಾಡಲಿಕ್ಕೆ ಆರೆಂಜ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಬಾಡಿಯಲ್ಲಿ ಎಲ್ಲೇ ಗಡ್ಡೆ ಆಗಿದ್ರೂ ಕೂಡ ನೀವೇನಾಗಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಡಾಟ್, ಇದು ಗಡ್ಡೆ ಅಂತ ತಿಳ್ಕೊಳ್ಳಿ. ಆ ಥರ ಇದ್ದಾಗ ನೀವೇನು ಮಾಡಿ, ಅದ್ರ ಸುತ್ತ ಡಾರ್ಕ್ ಬ್ಲೂ ಅಪ್ಲೈ ಮಾಡಿ. 3 days ಡಾರ್ಕ್ ಬ್ಲೂ ಅಪ್ಲೈ ಮಾಡಿ, ನೆಕ್ಸ್ಟ್ 3 days ಆದಮೇಲೆ 4th ಡೇ ನೀವು ಆರೆಂಜ್ ಕಲರ್, ಈ ಥರ 3 days ಡಾರ್ಕ್ ಬ್ಲೂ, 1 day ಆರೆಂಜ್ ಕಲರ್, ಈ ಥರ ಅಪ್ಲೈ ಮಾಡ್ಕೊಂತ ಹೋದ್ರೆ ಆಟೋಮ್ಯಾಟಿಕಲಿ ಆ ಗಂಟು ಕರಗೋದು ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿ ಹೆಲ್ದಿ, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.